ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತೆ ನಮ್ಮ ಹೊಸ ವಿಡಿಯೋಗೆ ನೀವು ನೋಡ್ತೀರಾ ಪ್ರೀತಮ್ನ ಸ್ಟುಡಿಯೋ ಚಾನಲ್. ಸೊ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ನಾನು ಇವತ್ತೇನು ಅನ್ಬಾಕ್ಸ್ ಮಾಡಕ್ಕೆ ಹೊರಟಿದ್ದೀನಿ ಅಂತಂದರೆ, ಇವತ್ತು ನಾನು ಅನ್ಬಾಕ್ಸ್ ಮಾಡಕ್ಕೆ ಹೊರಟಿದ್ದೀನಿ ಏನಪ್ಪ ಅಂದರೆ DZ Osmo Action 3 ಕ್ಯಾಮ್ರಾನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ನೀವೇ, ಇಲ್ಲಿದೆ ನನ್ನ ಕೈಯಲ್ಲಿ ಆಲ್ರೆಡಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಯಾಕಂದರೆ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯಕ್ಕೆ ಸಾಧ್ಯ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಅನ್ಬಾಕ್ಸ್ ಮಾಡಕ್ಕೆ ಹೋಗೋಣ. ಸೊ ಏನೇನು ಫೀಚರ್ ಇದೆ, ಸೊ ಏನೇನು ಕೊಟ್ಟಿದ್ದಾರೆ ಒಳಗಡೆ ಅನ್ನೋದು ಅನ್ಬಾಕ್ಸ್ ಮಾಡ್ತಾ ಇದೀನಿ. ಸೊ ಬನ್ನಿ, ಫಸ್ಟ್ ಟೈಮ್ ನಾನು ತೊಗೊಂಡಿರೋ ಆಕ್ಷನ್ ಕ್ಯಾಮ್ರಾ ಇದು ನೋಡಿ. ಫ್ಲಿಪ್ಕಾರ್ಟ್ ಕವರ್ ಕೂಡ ಇಲ್ಲೇ ಇದೆ. ಇದು ಯಾಕಪ್ಪ ಓಪನ್ ಇದೆ ಅಂತಂದ್ರೆ, ಇದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದೆ. ಯಾಕಂದ್ರೆ 2 days ಬ್ಯಾಕ್ ಅಲ್ಲಿ ಆಫರ್ ಬಿಟ್ಟಿದ್ರು. ಸೊ ಸ್ವಲ್ಪ ಡಿಸ್ಕೌಂಟ್ ಇತ್ತು, 41% ಆಫರ್ ಇತ್ತು ನನಗೆ. ಯಾಕಂದ್ರೆ ಇದು ನಾನು ಕವರ್, ಯಾಕಂದ್ರೆ ಇದು ಓಪನ್ ಬಾಕ್ಸ್ ಟೈಲರ್ ಕೊಟ್ಟಿದ್ದಲ್ಲ, ಸೊ ಅದಕ್ಕಾಗಿ ಅಲ್ಲೇ ಅನ್ಬಾಕ್ಸ್ ಮಾಡಿ ತೋರಿಸ್ತಾರೆ. ಯಾಕಂದ್ರೆ ಏನಾದ್ರು ಡ್ಯಾಮೇಜ್ ಪ್ರಾಡಕ್ಟ್ ಬಂದರೆ, ಬಟ್ ಏನಾದರೂ ಪ್ರಾಬ್ಲಮ್ ಇದೆ ಆವಾಗ ಮತ್ತೆ ನಾವು ರಿಟರ್ನ್ ಮಾಡ್ಬೋದು. ಅದಕ್ಕೋಸ್ಕರ ಓಪನ್ ಡೈಲರ್ ಬಾಕ್ಸ್ನ ಅವ್ರು ಅಲ್ಲೇ ಚೆಕ್ ಮಾಡಿ ಕೊಡ್ತಾರೆ ನಮಗೆ. ಸೊ ಅದಕ್ಕೋಸ್ಕರ ಈ ಬಾಕ್ಸ್ ಓಪನ್ ಇದೆ. ಬನ್ನಿ ಇದ್ರೊಳಗೆ ಏನೇನು ಕೊಡ್ತೀನಿ ನೋಡೋಣ. ಇನ್ನು ನೋಡಿದ್ರೆ ಒಂದು ಏನೋ ಸ್ಕ್ಯಾನರ್ ಕೋಡ್ ಕೊಟ್ಟಿದ್ದಾರೆ, ಬಟ್ ಇದು ಚೈನೀಸ್ ಲ್ಯಾಂಗ್ವೇಜ್ ಏನಿದೆ. DJ ಸ್ಟೋರ್ ಅಂತ ಕೊಟ್ಟಿದ್ದಾರೆ, ನೋಡ್ಬೋದು ನೀವೇ. DJ ಸ್ಟೋರ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಸ್ಕ್ಯಾನ್ ಮಾಡಿದ್ರೆ ಇದು DJ ಆ್ಯಪ್ನ ಓಪನ್ ಆಗುತ್ತೆ. DJ ಕ್ಯಾಮ್ರಾ ಆ್ಯಪ್ನ ಇರುತ್ತಲ್ಲ, ಸೊ ಮೊಬೈಲ್ ಕನೆಕ್ಟ್ ಮಾಡೋದು ಆ್ಯಪ್ನ ಇದು ಓಪನ್ ಆಗುತ್ತೆ. ಸೊ ಇದು ಸೈಡಲ್ಲಿ ಇಡೋಣ. ಆಮೇಲೆ ನೆಕ್ಸ್ಟ್ ಕೊಟ್ಟಿದ್ದಾರೆ ಅಂದರೆ DZ ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ನೋಡಿ. ಆ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ನೀವು ಎಲ್ಲಿ ಬೇಕಾದ್ರೆ ಅನ್ಸ್ಕೋಬೋದು ಇದು. ಸೊ ಇದು ನಾನು ನನ್ನ ಬೈಕ್ ಅನ್ಸ್ಕೊತೀನಿ. ಅದಾದ್ಮೇಲೆ ನೋಡ್ಬೋದು ಒಂದು ರಬ್ಬರ್ ಕೊಟ್ಟಿದ್ದಾರೆ. ಇದು ರಬ್ಬರ್ನ ಸೈಡ್ ಇಡ್ತೀನಿ. ಸ್ಟಾರ್ ಆಫ್ ದ ಶೋ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಕ್ಯಾಮ್ರಾಗೆ. ಇದೇ ನಮ್ಮ ಕ್ಯಾಮ್ರಾ. ಇಲ್ಲಿ ನೋಡ್ಬೋದು ಆಲ್ರೆಡಿ ನೀವು DZ Action 3 ಅಂತ ಕೊಟ್ಟಿದ್ದಾರೆ. ಸೊ ಮೇಲೆ ಸ್ಟಿಕ್ಕರಿಂಗ್ ಇದೆ ನೋಡ್ಬೋದು ಇಲ್ಲಿ. ಈ ಸೈಡ್ ಇಡೋಣ. ಆಮೇಲೆ ನನ್ನ ಬಾಕ್ಸಲ್ಲಿ ಏನು ಕೊಟ್ಟಿರೋ ಅಂತ ಅದು ಚೆಕ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಸಿಗೋದು ಒಂದು ಸಿಲಿಕಾನ್ ಜೆಲ್ಲು. ಇದು ಏನು ಪ್ರಾಬ್ಲಮ್ ಮಾಡೋದು ಅಂತ ಈ ಸೈಡಲ್ಲಿ ಇಡೋಣ. ಆಮೇಲೆ ಕೊಟ್ಟಿರೋದು ಒಂದು ಕೇಸ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾನ ಮೌಂಟ್ ಮಾಡೋಕ್ಕೆ ಒಂದು ಕೇಸ್ ಕೊಟ್ಟಿದ್ದಾರೆ. ಕ್ಯಾಪ್ ಒಳಗೆ ಇನ್ನೊಂದು ರಬ್ಬರ್ ಕೊಟ್ಟಿದ್ದಾರೆ ಈ ಥರದ್ದೇ. ಇದೇ ನೋಡಿ ನಮ್ಮ ಕ್ಯಾಮ್ರಾ ಕೇಸು. ಇಲ್ಲಿ ನೋಡ್ಬೋದು ಅಲ್ಲಿ ಬ್ರ್ಯಾಂಡ್ ಕೊಟ್ಟಿದ್ದಾರೆ, DZ ಅಂತ ಬ್ರ್ಯಾಂಡ್ ಕೊಟ್ಟಿದ್ದಾರೆ. ಸೊ ಇದು ಆನ್ ಆಫ್ ಬಟನ್ಗೆ ಕೊಟ್ಟಿದ್ದಾರಲ್ಲ, ಇದು ಈ ಥರ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ಇದ್ರ ಸೈಡನ್ನ ಫುಲ್ ತೋರಿಸ್ತೀನಿ ನಿಮಗೆ. ಆಮೇಲೆ ಇದನ್ನು ಕೊಟ್ಟಿದ್ದಾರೆ ಹೆಲ್ಮೆಟ್ನ. ಎಲ್ಲಾದರೂ ನೀವು ಕಾರಲ್ಲಿ ಆಗ್ಬೋದು, ಆದರೆ ಹೆಲ್ಮೆಟ್ಗಾದರೂ ಎಲ್ಲ ನೀವು ಮನೇಲೆಲ್ಲ ಶೂಟ್ ಮಾಡೋಂಗಿದ್ರೆ ವಾಲ್ಗೆಲ್ಲ ಅನ್ಸ್ಕೋಬೋದು. ಇದು ಇಲ್ಲಿ ಗಮ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಇಲ್ಲಿ ಲಾಕಿಂಗ್ ಪಿನ್ ಒಂದು ಕೊಟ್ಟಿದ್ದಾರೆ, ತೋರಿಸ್ತೀನಿ ನಿಮಗೆ ಇದನ್ನು. ಅದು ಬಿಟ್ಟರೆ ಕೊಟ್ಟಿರೋದು ಅಂತಂದರೆ ಒಂದು ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ, C ಟೈಪೇ. 2 ಸೈಡ್ ಆಲ್ಸೋ C ಟೈಪಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸೈಡಲ್ಲಿ ಇಡೋಣ. ಆಮೇಲೆ ಬಿಟ್ಟರೆ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದ್ದು DZ Action 3 ಸ್ಟ್ಯಾಂಡರ್ಡ್ ಅಂತ ಮಾಡಿದ್ದು, ಅಡ್ವೆಂಚರ್ ಮಾಡಿಲ್ಲ. ಯಾಕಂದ್ರೆ ಅಷ್ಟೊಂದು ಕಾಸ್ಟ್ ನಮ್ಮ ಹತ್ರ ಇರಲಿಲ್ಲ. ಸೊ ನಾನು ಸ್ಟ್ಯಾಂಡರ್ಡೇ ಮಾಡಿರೋದು. ಇದೊಂದು ಬ್ಯಾಟ್ರಿ ನೋಡ್ಬೋದು. ಇದೊಂದು ಬ್ಯಾಟ್ರಿ ಸೈಡಲ್ಲಿ ಇಡೋಣ. ಅದಾಗ್ಬಿಟ್ಟರೆ ನೆಕ್ಸ್ಟ್ ಕೊಟ್ಟಿರೋದು ಏನಪ್ಪ ಅಂದರೆ ಈ ಕ್ಯಾಮ್ರಾದೊಂದು ಮ್ಯಾನುವಲ್ ಕೊಟ್ಟಿದ್ದಾರೆ. ಇದು ಕ್ಯಾಮ್ರಾನ ಹೆಂಗೆ ಇನ್ಸರ್ಟ್ ಮಾಡೋದು, ಹೆಂಗೆ ಮೌಂಟ್ ಮಾಡೋದು, ಹೆಂಗೆ ಚಾರ್ಜ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಸೊ ಆಮೇಲೆ ನಿಮ್ಮ ಇದೊಂದು ಮ್ಯಾನುವಲ್ಲು ಕ್ಯಾಮ್ರಾದ ಬಗ್ಗೆ ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರೆಲ್ಲ, ನೀವು ಓದ್ಕೋಬೋದು. ನಾನು ಆಮೇಲೆ ಓದ್ಕೊತೀನಿ ಏನೇನಂತ. ಇದು ಬಿಟ್ಟರೆ ನೆಕ್ಸ್ಟ್ ಕೊಟ್ಟಿರೋದು ಅಂತಂದರೆ ಈ ಸೈಡಲ್ಲಿ ಇಡೋಣ. ಇದನ್ನು ಕೂಡ ಮ್ಯಾನುವಲ್ಲು, ಇಂಗ್ಲೀಷ್ ಟು ಚೈನೀಸ್ ಲ್ಯಾಂಗ್ವೇಜ್ ಇದೆ. ಸೊ ಸೈಡಲ್ಲಿ ಇಡೋಣ. ಅದು ಬಿಟ್ಟರೆ ಬಾಕ್ಸಲ್ಲಿ ಏನಿಲ್ಲ, ನೀವು ನೋಡ್ಬೋದು. ಇದು ಮ್ಯಾನುವಲ್ನ ಸೈಡಿಗೆ ಎತ್ತಿಟ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಫೀಚರ್ನ ನೋಡೋಣ. ಬನ್ನಿ ಕ್ಯಾಮ್ರಾನ ಫಸ್ಟ್ ಅನ್ಬಾಕ್ಸ್ ಮಾಡ್ತೀನಿ. ಇದು ಕೊಟ್ಟಿದ್ರಲ್ಲ ಸ್ಟಿಕ್ಕರ್, ಇಲ್ಲಿ ರೆಡ್ ಬಾಕ್ಸ್ ಅಂತ, ಇಲ್ಲಿಂದ ಓಪನ್ ಮಾಡ್ಬೇಕು ನಮಗೆ. ಇದು ನಾನು ಫಸ್ಟ್ ಕ್ಯಾಮ್ರಾ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಆ್ಯಕ್ಷನ್ ಕ್ಯಾಮ್ರಾ. ಈ ಸ್ಟಿಕ್ಕರ್ ಕೊಟ್ಟಿದ್ರೆ ಇದು ಅನ್ಬಾಕ್ಸ್ ಮಾಡ್ಬೇಕು. ಇದು ಹಿಂಗೆ ಎಳಿಬೇಕು, ಓಪನ್ ಆಗುತ್ತೆ ನೋಡಿ. ಓಪನ್ ಮಾಡಿದೆ ನೋಡ್ಬೋದು ನೀವು. ಆಲ್ರೆಡಿ ಒಂದು ಫ್ರಂಟ್ ಸ್ಕ್ರೀನು, ಒಂದು ಬ್ಯಾಕ್ ಸ್ಕ್ರೀನ್ ಇದೆ ಈ ಕ್ಯಾಮ್ರಾಗೆ. ಇದು ಫಸ್ಟ್. ಆಮೇಲೆ ಲೆನ್ಸ್ನ ಓಪನ್ ಮಾಡ್ತೀನಿ. ನೋಡ್ಬೋದು ನೀವು ಲೆನ್ಸ್ ನೋಡಿ ಯಾವ ಥರ ಇದೆ ಅಂತ. ಸೂಪರ್ ಆಗಿದೆ ಲೆನ್ಸು, ಫುಲ್ ವಾವ್ ಕ್ಲಾರಿಟಿ. ಇಲ್ಲಿ DZ Action ಕ್ಯಾಮ್ರಾ 3 ಅಂತ ಓದ್ಕೋಬೋದು. ಇದೊಂದು ಮೇಲೆ ಕೊಟ್ಟಿರೋ ಪವರ್ ಬಟನು. ಇದೊಂದು ಬಟನ್ ಕೊಟ್ಟಿದ್ದಾರೆ, ಹಿಂಗೆ ಸ್ಲೈಡ್ ಮಾಡ್ಬೇಕು ಮೇಲೆ. ಸ್ಲೈಡ್ ಮಾಡಿದ ತಕ್ಷಣ
ನೋಡಿ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಬ್ಯಾಟ್ರಿ ಹಾಕೋಬೋದು ನಾವು. ಬ್ಯಾಟ್ರಿ ಸ್ಲಾಟ್ ಕೊಟ್ಟಿದ್ದಾರೆ ಇದು. ಆಮೇಲೆ ಇಲ್ಲೊಂದು ಸ್ಲಾಟ್ ಕಾಣ್ತಿದೆಯಲ್ಲ, ಇದು ಸ್ಲಾಟ್ ಮೆಮರಿ ಸ್ಲಾಟ್. ಇದು ಮೆಮರಿ ಕಾರ್ಡ್ ಹಾಕಬೇಕು. ನಾನು ಆರ್ಡರ್ ಮಾಡಿದ್ದೀನಿ. ಸೊ 1-2 ಡೇಸ್ ಬಿಟ್ಟು ಬರುತ್ತೆ. ನಾನು ಅದು ಕೂಡ ಇನ್ಸ್ಟಾಲ್ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾಕಂದರೆ ಇದನ್ನ ಇನ್ನೂ ನಾವು ಹೆಲ್ಮೆಟಿಗೆ ಮೌಂಟ್ ಮಾಡಬೇಕಲ್ಲ, ಮೋಟೋ ಸೆಟಪ್ ಹೆಂಗೆ ಮಾಡೋದಂತಲ್ಲ, ಅವಾಗ ತೋರಿಸ್ತೀನಿ ನಿಮಗೆ ಮೆಮರಿ ಕಾರ್ಡ್ ಹೆಂಗೆ ಇನ್ಸ್ಟಾಲ್ ಆಗಬೇಕು ಅಂತ. ನೆಕ್ಸ್ಟ್ ವಿಡಿಯೋಲಿ ನೋಡ್ತಾ ಇರಿ. ನಾನು ಇದು ಎಕ್ಸೆಲ್ ಬೈ ಮಾಡಿದೆ, ನಾನು ಮೋಟೋ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲೇನು ಕೊಟ್ಟಿದ್ದಾರೆ, ಇದನ್ನು ಕೂಡ ಹಿಂಗೆ ಪುಷ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ನೋಡ್ಬೋದು ನೀವು ಆಲ್ರೆಡಿ. ಹಿಂಗೆ ಓಪನ್ ಮಾಡಿದ್ರೆ ಇದು ಚಾರ್ಜಿಂಗ್ ಪಾಯಿಂಟ್. ಸೊ ನಾವು ಚಾರ್ಜಿಂಗ್ನ ಇಲ್ಲಿ ಚಾರ್ಜಿಂಗ್ ಹಾಕೋಬೋದು ಡೈರೆಕ್ಟಾಗಿ. ಸೊ ಮೊಬೈಲ್ ಚಾರ್ಜಿಂಗ್ ಅಡ್ಡಾಬಿಟ್ಟಿರುತ್ತಲ್ಲ, ಅದು ತೊಗೊಂಡು ನಾವು ಅದಕ್ಕೆ ಮೌಂಟ್ ಮಾಡ್ಕೊಂಬಿಟ್ಟು ಇಲ್ಲಿ ನಾವು ಚಾರ್ಜಿಂಗ್ ಮಾಡ್ಕೋಬೋದು ಡೈರೆಕ್ಟಾಗಿ. ಸೊ ಆಮೇಲೆ ಇಲ್ಲಿ ಹಿಂಗೆ ಈ ಥರ ಡಬಲ್ ಟ್ಯಾಪ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಅದು ಬಿಟ್ಟರೆ ನಮ್ಮ ಹತ್ರ ಇನ್ನು ಏನಪ್ಪ ಅಂದರೆ ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ನಮಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಆಮೇಲೆ ನಮಗೆ ಮೈಕ್ ಇನ್ಸ್ಟಾಲ್ ಮಾಡ್ತೀವಲ್ಲ, ಸೊ ಮೋಟೋ ಬ್ಲಾಗ್ ಮಾಡೋ ಟೈಮಲ್ಲಿ ಮೈಕ್ ಕೂಡ ಇದೆ. ಕೇಬಲ್ ಕೂಡ ನಮಗೆ ಸಿ ಟೈಪೇ ಬೇಕು. ಸೊ ಅದನ್ನು ಸಿ ಟೈಪೇ ತೊಗೋಬೇಕು ನಾವು. ಅದನ್ನು ಆರ್ಡರ್ ಮಾಡಿ ನಾನು 2 ಡೇಸ್ ಬರುತ್ತಂತೆ. ಸೊ ಮೆಮರಿ ಕಾರ್ಡು ಮತ್ತು ನಾನು ಮೈಕ್ನ 2 ಇನ್ಸ್ಟಾಲ್ ಮಾಡೋದು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲು. ಆಮೇಲೆ ಇದಾದಮೇಲೆ ಕಂಪ್ಯೂಟರ್ನ ಲಾಕ್ ಮಾಡಿದೆ. ಇದಾದಮೇಲೆ ಇಲ್ಲಿ ಏನು ಪಾಯಿಂಟ್ ಕೊಟ್ಟಿದ್ದಾರಪ್ಪ ಅಂದರೆ ನಮಗೆ ಸ್ಟಿಕ್ ಆಗಲಿ ಮೌಂಟ್ ಆಗೋದು ಇದೇ ಪ್ಲೇಸ್ಗೆ. ಅದು ನಾನು ಮೌಂಟ್ ಮಾಡಿ ತೋರಿಸ್ತೀನಿ ಹೇಗಂತ. ಇದು ಆಮೇಲೆ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದೇನು ನೋಡಿ, ಇಲ್ಲಿ ಮೌಂಟ್ ಆಗುತ್ತೆ. ಇದು ಮ್ಯಾಗ್ನೆಟಿಕ್ ಪೂರ. ಸೊ ಇಲ್ಲೆಲ್ಲ ಇದು ಕೊಟ್ಟಿದ್ರೆ ಮ್ಯಾಗ್ನೆಟಿಕ್ ಎಲ್ಲ ಈ ಮೆಟಲ್ಗೆ ಅಂಟತ್ತೆ. ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಹಿಂಗೆ ಎಳಿತಾ ಇದೆ ನನಗೆ. ಸೊ ನೋಡಿ, ಹಿಂಗೆಲ್ಲ ಸ್ಲೈಡ್ ಎಳಿತಾ ಇದೆ ನೋಡಿ. ಈ ಕಡೆ NS ಇರುತ್ತಲ್ಲ ಮ್ಯಾಗ್ನೆಟಲ್ಲಿ. ಸೊ ಇದನ್ನ ಈ ಸರಿ ಹೆಂಗೆ ಮೌಂಟ್ ಮಾಡಪ್ಪ ಅಂದರೆ ಇಲ್ಲಿ ಸೈಡಲ್ಲಿ ಕ್ಲಿಪ್ ಇದೆ ಅಲ್ಲ, ಸೊ ಈ ಸೈಡಿಗೆ ಕ್ಲಿಪ್ನ ಹಿಂಗೆ ಪುಷ್ ಮಾಡ್ಬೇಕಷ್ಟೇ. ಪುಷ್ ಮಾಡಿದ್ರೆ ಒಳಗೆ ಹೋಗ್ಬಿಡುತ್ತೆ ಅಷ್ಟೇ ಟಕ್ಕನ. ಹಂಗೆ ಹಾಕೋಕ್ಕಾಗಲ್ಲ. ಸೊ ನಾನು ಹಿಂಗೆ ಬೀಚ ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ಕ್ಲಿಪ್ಪು. ಇಲ್ಲಿ ಸೈಡಲ್ಲಿ ಪ್ರೆಸ್ ಬಟನ್ ಇದೆ ಅಲ್ವಾ, ನೋಡ್ಬೋದು ನೀವು. 2 ಸೈಡ್, ಇದು ಒಂದು ಮತ್ತು ಇದು. ಸೊ ಇದನ್ನ ಹಿಂಗೆ ಬ್ಯಾಕ್ ಸೈಡಲ್ಲಿ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ಸೊ ಉಲ್ಟಾ ಅಲ್ವಾ, ಹಿಂಗೆ ಉಲ್ಟಾ ಮಾಡಿದ ತಕ್ಷಣ ಹಿಂಗೆ ಮೌಂಟ್ ಆಗುತ್ತೆ. ಹಿಂಗೆ ಟಕ್ಕಂತ ಸೌಂಡ್ ಬಂದರೆ ನೋಡಿ ಮ್ಯಾಗ್ನೆಟ್ ನೋಡಿ ಹೆಂಗೆ ಅಂಟ್ಕೋದು. ಇದು ಒಂಚೂರು ಎಲ್ಲೂ ಗಾಳಿ ಶೇಕ್ ಆದರೂ ಬೀಳಲ್ಲ, ಏನಾದರೂ ಬೀಳಲ್ಲ. ಇದು ತುಂಬ ಕ್ವಾಲಿಟಿ ಇರೋ ಕೊಟ್ಟಿರೋದು. ಎಲ್ಲ ಮ್ಯಾಗ್ನೆಟ್ ಎಲ್ಲ ಹತ್ಕೊಳುತ್ತೆ, ಎಲ್ಲಾದ್ರೂ ಬೀಳಲ್ಲ. ಸೊ ನೀವು ಬೇಕಾದ್ರೆ ಮನೇಲಿ ಯಾವ್ದಾದ್ರು ಮೆಟಲ್ ಇದ್ರೆ ಅಂಟ್ಸ್ಕೊಂಡು ವೀಡಿಯೋ ಮಾಡ್ಬೋದು. ಆರಾಮಾಗಿ ವಾಲ್ ಹಾಕ್ಲಿ ಎಲ್ಲ ಆಗ್ರಿ ಆಟೋಮೆಟಿಕಾಗಿ ವೀಡಿಯೋ ಮಾಡ್ಕೋಬೋದು. ಇದೊಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು. ಸೊ ಈ ರಬ್ಬರ್ನ ಇಲ್ಲಿ ಲೆನ್ಸ್ಗೆ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದು ಹಾಕೋಕ್ಕೆ ತೋರಿಸ್ತೀನಿ ನಿಮಗೆ ಹೇಗಂತ. ಇದು ತೋರಿಸ್ತೀನಿ. ನೋಡ್ಬೋದು, ಇಷ್ಟೇ. ಇದೊಂದು ಕೊಟ್ಟಿದ್ರೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಕೊಟ್ಟರೆ ನಿಮ್ಮ ಹತ್ರ ಏನೋ ಡ್ಯಾಮೇಜ್ ಆದರೆ ಇದನ್ನು ಯೂಸ್ ಮಾಡ್ಬೇಕಂತ. ಫಸ್ಟ್ ನಾನು ಒಂದೇ ಯೂಸ್ ಮಾಡ್ತೀನಿ, ಆಮೇಲೆ ಡ್ಯಾಮೇಜ್ ಆದರೆ ಇದನ್ನು ಯೂಸ್ ಮಾಡ್ಕೊತೀನಿ. ಇದು ಸೈಡಲ್ಲಿ ಇಟ್ಟಿರ್ತೀನಿ. ಈ ಕೇಬಲ್ ನೋಡ್ಬೇಕಾದ್ರೆ, ಚಾರ್ಜಿಂಗ್ ಕೇಬಲ್ ನೋಡ್ಬೋದಾದ್ರೆ ನೋಡ್ಬೋದು ನೀವು. ಇಷ್ಟೇ ಲೈನ್ ಕೊಟ್ಟಿರೋದು. ಮೋಸ್ಟ್ಲಿ 1 ಫೀಟ್ ಇರ್ಬೋದು ಅನ್ಸುತ್ತೆ ಅಷ್ಟೇ. ಈ ಕಡೆ ಸಿ ಟೈಪು, ಈ ಕಡೆ ಸಿ ಟೈಪು. ಕೇಬಲ್ ಸ್ವಲ್ಪ ಬ್ರ್ಯಾಂಡ್ ಇದೆ, ಚೆನ್ನಾಗಿದೆ ಕೇಬಲ್, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ಸೈಡಲ್ಲಿ ಇಡ್ತೀನಿ. ನೆಕ್ಸ್ಟ್ ಬಂದರೆ ಕೇಸು ನೋಡಿ. ಕೇಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಕೇಸ್ ತುಂಬ ಕ್ವಾಲಿಟಿಯಲ್ಲಿದೆ, ಮಸ್ತಾಗಿದೆ. ಇದು ಕೂಡ ಬಟನಲ್ಲೇ ಫ್ರೆಶ್ ಆಗುತ್ತೆ. ಸೊ ಇಲ್ಲಿ ಪವರ್ ಬಟನ್ ಇದೆಲ್ಲ, ಇದಕ್ಕೆ ಪವರ್ ಬಟನ್ ತಗೊಂತಿರೋದು. ನಾವು ಕ್ಯಾಮ್ರಾ ಹಾಕ್ಬೋದು ಹೆಂಗಂತಂದರೆ ಫೇಸ್ ಓಪನ್ ಆಗುತ್ತೆ, ಅಲ್ಲಿಂದ ಕ್ಯಾಮ್ರಾ ಪುಷ್ ಮಾಡಿದ್ರೆ ಕೊಡುತ್ತೆ. ನಾನು ತೋರಿಸ್ತೀನಿ ಪುಷ್ ಮಾಡಿ. ಅದಕ್ಕಿಂತ ಮುಂಚೆ ನಾನು ಬ್ಯಾಟ್ರಿ ಹಾಕಿ ತೋರಿಸ್ತೀನಿ ನಿಮಗೆ. ಬ್ಯಾಟ್ರಿ ಹಾಕ್ಬೇಕಾದ್ರೆ ಇಲ್ಲಿಂದ ಸ್ಲೈಡ್ ಮಾಡೋದಲ್ಲ, ಹಿಂಗೆ ಸ್ಲೋ ಹಿಂಗೆ ಸ್ಲೈಡ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ. ಆಮೇಲೆ ಸ್ಲಾಟ್ ಇದೆಲ್ಲ ಯಾವ ಕಡೆ ಅಂತ ಸ್ಲಾಟ್ ನೋಡಿ, ಪಿನ್ ಇದೆಯಲ್ಲ, ಸ್ಲಾಟ್ ನೋಡ್ಬಿಟ್ಟು ಪಿನ್ನ ಹಿಂಗೆ ಡೈರೆಕ್ಟ್ ಅಮೌಂಟ್ ಮಾಡಿದ್ರೆ ಸೊ ಹಿಂಗೆ ಕ್ಲಿಪ್ ಆದರೆ ಓಕೆ. ಈಗ ನಾವು ಕ್ಯಾಮ್ರಾನ ಆನ್ ಮಾಡಿ ನೋಡೋಣ ಹೇಗಂತ. ಪವರ್ ಬಟ್ನ 1-2 ಸೆಕೆಂಡ್ ಆನ್ ಮಾಡಿಟ್ರೆ ಆನ್ ಆಗುತ್ತೆ. ನೋಡ್ಬೋದು ನೀವು, ಆನ್ ಆಯಿತು. ಸ್ಕ್ರೀನ್ ಲಾಕ್ ಅಂತ ಬರ್ತಿದೆ. ಸೊ ನಾವು ಸ್ಕ್ರೀನ್ ಏನೋ ಸೆಟ್ ಮಾಡಬೇಕು. ನೋಡ್ಬೋದು ನೀವು ಆಲ್ರೆಡಿ. ಸ್ವಲ್ಪ 1 ಸೆಕೆಂಡ್ ಲೇಟ್ ಆಗುತ್ತೆ. ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೆ ಫಸ್ಟ್ ಲೇಟ್ ಆಗ್ತಿದೆ.
ನೋಡಿರಿ ಟಚ್ ಸ್ಕ್ರೀನ್ ಇದೆ. ಸೊ ನಾವು ಹಿಂಗೆ ಮೇಲೆ ಕೆಳಗೆ ಮಾಡ್ಕೋಬೋದು. ನಿಮ್ಗೆ ಯಾವ ಲ್ಯಾಂಗ್ವೇಜ್ ನಿಮಗೆ ಇಷ್ಟನೋ ಆ ಲ್ಯಾಂಗ್ವೇಜ್ ಇಸ್ಕೊಂಡು ನೋಡಿ ಸೌಂಡು. ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸ್ಕಿಪ್ 5 times ರಿಮೈನಿಂಗ್ ಅಂತ ಇಲ್ಲಿ ಏನೋ ಕೊಟ್ಟಿದೆ. ಸ್ಕ್ಯಾನ್ ದ QR ಕೋಡ್ ಟು ದ ಡೌನ್ಲೋಡ್ DG ಮಿಮೋ ಆ್ಯಂಡ್ ಕನೆಕ್ಟ್ ದ ಕ್ಯಾಮ್ರಾ ಯೂನಿಟ್ ಟು ಆ್ಯಕ್ಟಿವೇಟ್ ಅಂತ ಕೊಟ್ಟಿದ್ದಾರೆ. ಸ್ಕಿಪ್ 5 times ರಿಮೈನಿಂಗ್ ಅಂತ ಕೊಟ್ಟಿದ್ದಾರೆ. ಕನ್ಫರ್ಮ್. ಡೇಟ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಇದು ಡೇಟು, ಇದು ಮಂತು, ಏಳು ಸ್ವಲ್ಪ ನಾವು ಈ ಡೇಟಿಗೆ ತೊಗೊಂಡಿದ್ದು ಸೆಟ್ ಮಾಡ್ತೀನಿ ಈಗ. ಆಮೇಲೆ ಟೈಮು 7 ಗಂಟೆ ಇದೆ. ಸೊ 7 ಗಂಟೆ 1 ನಿಮಿಷ ಸೆಟ್ ಮಾಡಿದ್ದೀನಿ. ನೋಡ್ಬೋದು ನೀವು ಕ್ಯಾಮ್ರಾ ಹೆಂಗೆ ಕ್ವಾಲಿಟಿ ಹೆಂಗಿದೆ ಅಂತ ನೋಡ್ಬೋದು. ನೋಡಿ ಈ ಸ್ಕ್ರೀನಲ್ಲಿ ಕೂಡ ತೋರಿಸ್ತಿದೆ. ನೋಡಿದ್ರಲ್ವಾ ಯಾವ ಥರ ಇದೆ ಅಂತ. ಅಲ್ಟ್ರಾ ವೈಡ್ ಇದೆ. ಅಲ್ಟ್ರಾ ವೈಡ್ ನೋಡಿ ಇಲ್ಲಿ 1080p ಇದೆಯಲ್ಲ, 1080p ಮತ್ತು 30RS ಅಂತ ಕೊಟ್ಟಿದ್ದಾರೆ. ಇದು ಕ್ವಾಲಿಟಿ ಅದಂತ ನಾವು ಕ್ವಾಲಿಟಿ ಸೆಟ್ ಮಾಡೋದು. ಇಲ್ಲಿ ಮೇಲೆ ನೋಡೋದಲ್ಲ SD ಕಾರ್ಡ್ ಅಂತ ಇಂಟು ತೋರಿಸಿದೆ. ಯಾಕೆ SD ಕಾರ್ಡ್ ಇನ್ನೂ ನಾನು ಇನ್ಸ್ಟಾಲ್ ಮಾಡಿಲ್ಲ. ನನ್ನ ಹತ್ರ SD ಕಾರ್ಡ್ ಇಲ್ಲ. ಸೊ ಆರ್ಡರ್ ಮಾಡಿದ್ರೆ ಲೇಟ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ನಿಮಗೆ ಇನ್ಸ್ಟಾಲ್ ಮಾಡಿಕೊಂಡು. ಇದು ಪ್ಲೇ ಬಟನ್, ಇದು ಕ್ಯಾಮ್ರಾ. ಇಲ್ಲಿ ನೋಡಿ ಚಾರ್ಜಿಂಗ್ ಎಷ್ಟಿದೆ ಅಂತ ಅದು ಕೂಡ ತೋರಿಸುತ್ತೆ ನಮಗೆ. ಇದು ನಾನು ಯಾಕೆ ತೊಗೊಂಡಪ್ಪ ಅಂದರೆ, ಆ್ಯಕ್ಚುಲಿ ನಾನು ಎಲ್ಲರೂ ಗೋಪ್ರೋನ ತೊಗೊತಾರೆ. ಗೋಪ್ರೋಕ್ಕಿಂತ ಜಾಸ್ತಿ ಫ್ಯೂಚರ್ ಈ ಕ್ಯಾಮ್ರಾದಲ್ಲಿದೆ. ಅದೇನಪ್ಪ ಅಂದ್ರೆ ಅದಕ್ಕಿಂತ ಜಾಸ್ತಿ ವೈಡ್ ಆ್ಯಂಗಲ್ ಇದರಲ್ಲಿದೆ. ಸೊ ಅದಕ್ಕಿಂತ ಕ್ವಾಲಿಟಿ ಕೂಡ ಇದು ಮಸ್ತಾಗಿದೆ. ಗೋಪ್ರೋ ಪ್ರೈಸ್ ಮತ್ತು ಇದ್ರ ಪ್ರೈಸ್ ನೋಡಿದ್ರೆ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಏನಪ್ಪ ಅದು ಮಿನಿಮಮ್ ಒಂದು ಕ್ಯಾಮ್ರಾನ ಓನ್ಲಿ 25,000 ಆಗುತ್ತೆ. ಕಂಪ್ಯಾರಿಸನ್ ಅಂದರೆ ಇದು DJI Osmo Action 3 ಮತ್ತು GoPro 10 ಬ್ಲ್ಯಾಕ್ನ ಕಂಪ್ಯಾರಿಸನ್ ಮಾಡಿದ್ರೆ ಅದಕ್ಕೆ 25,000 ಓನ್ಲಿ ಕ್ಯಾಮ್ರಾನೇ ಇದೆ. ಇನ್ನು ಆಕ್ಸೆಸರೀಸ್ ಏನು ಕೊಡಲ್ಲ. ಸೊ ಕ್ಯಾಮ್ರಾನ ಕೊಟ್ಟು ಮತ್ತೆ ಆಕ್ಸೆಸರೀಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಇದರಲ್ಲಿ ತುಂಬ ಬೆನಿಫಿಟ್ ಇದೆ ಅಂದರೆ, ಆಲ್ರೆಡಿ ಕ್ಯಾಮ್ರಾ ಓನ್ಲಿ ನಮಗೆ 22,000 ಅಂದರೆ ಟೋಟಲ್ ಇದು ಪ್ರೈಸ್ ಬಂದ್ಬಿಟ್ಟು 23,000. ನನಗೆ ಆಫರಲ್ಲಿ ಬಂದುಬಿಟ್ಟು 20,000 ಸಿಕ್ಕಿದೆ. 20,000 ಇನ್ನೂ ಕಂಪ್ಲೀಟ್ ಆಗಿಲ್ಲ. 19,690 ನನಗೆ ಆಫರಲ್ಲಿ ಸಿಕ್ತು. 3-4,000 ಮೈನಸ್ ಆಫರ್ ಆಯ್ತು ನನಗೆ. ನಮಗೆ ಇದರಲ್ಲಿ SD ಕಾರ್ಡ್ ಒಂದು ಮತ್ತು ಮೈಕ್ ಒಂದು 2 ಖರೀದಿ ಮಾಡಬೇಕಾಗುತ್ತೆ. ಸೊ ಅದರಲ್ಲಾದರೆ ನಮಗೆ ಮೈಕ್ ಕೂಡ ಖರೀದಿ ಮಾಡ್ಬೇಕು, SD ಕಾರ್ಡ್ ಕೂಡ ಖರೀದಿ ಮಾಡ್ಬೇಕು, ಮತ್ತು ಈ ಕೇಸ್ ಕೂಡ ಖರೀದಿ ಮಾಡ್ಬೇಕು. ಆಲ್ರೆಡಿ ಇವು JMount ಎಲ್ಲ ಖರೀದಿ ಮಾಡೋಕೆ ನೀವು ನೋಡ್ಬೋದು. ಅದರಲ್ಲಿ ಇದರಲ್ಲಿ ಫಾಲೋ ವೈಡ್ ಆ್ಯಂಗಲ್ ಕೂಡ ಆನ್ ಆಫ್ ಅಂತ ತೋರಿಸ್ತಿದೆ. ವೈಡ್ ಆ್ಯಂಗಲ್ ನಾನು ಆಫ್ ಮಾಡ್ತೀನಿ ನೋಡಿ. ಎನೇಬಲ್ ಅಂತ ತೋರಿಸ್ತಿದೆ ನೋಡಿ. ಮೋಡ್ಸ್ ಎಲ್ಲ ಇಲ್ಲಿ ಇದರಲ್ಲಿದೆ. ಫೋಟೋಸ್ ತೆಗಿಬೋದು ಇದರಲ್ಲಿ, ಮತ್ತು ವಿಡಿಯೋ ಮತ್ತು HDR ವಿಡಿಯೋ ಕೂಡ ತೆಗಿಬೋದು ನಾವು. ನಾ ಮೆಮರಿ ಕಾರ್ಡ್ ಹಾಕಿಲ್ಲ, ಸೊ ಅದಕ್ಕೆ ಬರ್ತೈತೆ ಇಲ್ಲಿ ನನಗೆ ಈ ಥರ. ಮತ್ತು ಸ್ಲೋ ಮೋಷನ್ ಕೂಡ ಇದೆ. ಈ ಕ್ಯಾಮ್ರಾದಲ್ಲಿ ಟೈಮ್ ಲ್ಯಾಪ್ಸ್ ಕೂಡ ಇದೆ. ಬೇರೆ ಕ್ಯಾಮ್ರಾದಲ್ಲಿ ಟೈಮ್ ಲ್ಯಾಪ್ಸ್ ಇರಲ್ಲ. ಸೊ ಇದರಲ್ಲಿ ಒಳ್ಳೆ ಫೀಚರ್ ಕೊಟ್ಟಿದ್ದಾನೆ. ಇದರಲ್ಲಿ ನೋಡ್ಬೋದು ಟೈಮ್ ಲ್ಯಾಪ್ಸ್, ಸ್ಲೋ ಮೋಷನು. ಯೂಟ್ಯೂಬ್ ವೀಡಿಯೋದಾಗಲಿ ಮತ್ತು ಶಾರ್ಟ್ಸ್ ಆಗಲಿ ಮಾಡ್ತೀವಲ್ಲ, ಸೊ ಯೂಟ್ಯೂಬ್ ವೀಡಿಯೋ ಮಾಡ್ಬೇಕಾದ್ರೆ ನಮಗೆ ಈ ಥರ ಆರಿಜೆಂಟಲ್ ಮಾಡ್ಬೋದು. ನಮಗೆ ಈ ಥರ ಆರಿಜೆಂಟಲ್ಲಿ. ಮತ್ತು ರೀಲ್ಸ್ ಮಾಡ್ಬೇಕಂದ್ರೆ ನಾವು ಈ ಥರ ಆದರೂ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಟೂಲನ್ನು ಕೊಟ್ಟಿದ್ದಾರೆ, ತುಂಬ ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು ಇದು. ಸೊ ಯಾರೆಲ್ಲ ಫೋಟೋ ಮಾಡ್ಬೇಕು ಅನ್ಕೊಂಡಿರಿ, ಸೊ ಈ ಕ್ಯಾಮ್ರಾನ ಖಂಡಿತ ತೊಗೊಳ್ರಿ. ಹಲೋ ಫ್ರೆಂಡ್ಸ್, ನೋಡ್ತಾರಲ್ಲ ಇದಾಗಿತ್ತು ಆ್ಯಕ್ಷನ್ ಕ್ಯಾಮ್ರಾ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ಮತ್ತೆ ಹೊಸ ವಿಡಿಯೋ ತೊಗೊಂಡ್ಬರ್ತೀನಿ. ಅಲ್ಲಿ ಗಂಟ ಮಿಸ್ ಮಾಡೋದು ನೋಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್. ಮತ್ತು ನಮ್ಮನ್ನು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.